ಪ್ಲೀಸ್ ಓ ಪ್ರೇಮ, ನನ್ನ ಕ್ಷಮಿಸಿದನಂತ ಹೇಳು. ನೀನು ಕ್ಷಮಿಸೋವರೆಗೂ ನಾನು ನಿನ್ನ ಕಾಲು ಬಿಡಂಗಿಲ್ಲ. ಅಕ್ಕ ಪ್ಲೀಸ್ ನನ್ನ ಕ್ಷಮಿಸ್ಬಿಡಿ ಅಕ್ಕ, ನಂದೇನೂ ತಪ್ಪಿಲ್ಲ. ನಿಮಗೆ ನಾನು ಮೋಸ ಮಾಡಿರೋದಕ್ಕೆ ನಮ್ಮ ಅಪ್ಪ ಅಮ್ಮನೂ ಕಳ್ಕೊಂಡ್ಬಿಟ್ನಿ. ನಿಮ್ಮ ಮನ್ಯಾಗ ಒಂದು ಮೂಲೆ ಚಿಕ್ಕ ಕೊಡಿ ಅಕ್ಕ, ನಾನು ಅಲ್ಲೇ ಕೆಲಸ ಮಾಡ್ತಾ ಅಲ್ಲೇ ಬಿದ್ದಿರ್ತೀನಿ. ನೀವು ಹಾಕಿದ್ದನ್ನು ತಿಂತ ನಾ ಈ ಥರ ಇರ್ತೀನಿ. ಆದರೆ ಇಲ್ಲಿಂದ ಹೋಗು ಅಂತ ಹೇಳಬೇಡ ಅಕ್ಕ. ಇಲ್ಲಿಂದ ಹೋದರೆ ನನಗೆ ಎಲ್ಲಿರ್ಬೇಕು ಅನ್ನೋದು ಗೊತ್ತಿಲ್ಲ. ಅಮ್ಮ ನೀವು ನನ್ನ ಅಮ್ಮನ ಥರ ಇದ್ದೀರಾ, ನಿಮ್ಮ ಕೈ ಮುಗಿತೀನಿ. ನನಗಿಲ್ಲಿರೋಕ್ಕೆ ಅವಕಾಶ ಮಾಡಿಕೊಡಿ ಅಮ್ಮ. ಏನೂ ಬೇಕಾಗಿಲ್ಲ, ನೀನು ನಮ್ಮ ಮನೆಗಿರೋದು ನನಗೆ ಇಷ್ಟ ಇಲ್ಲ. ಇಲ್ಲಿಂದ ಇಬ್ಬರು ಹೊರಟೋಗ್ಬಿಡಿ. ನಾನು ನನ್ನ ಮಕ್ಕಳು ಹೆಂಗೋ ಜೀವನ ಮಾಡ್ತೀವಿ. ನಮ್ಮ ಅಪ್ಪ ಅಮ್ಮ ನನಗೆ ಇರೋದಕ್ಕೆ ಮನೆ ಕಟ್ಟಿಸ್ಕೊಟ್ಟಿದ್ದಾರೆ, ಓಡಾಡೋದಕ್ಕೆ ಕಾರ್ ಕೊಟ್ಟಿದ್ದಾರೆ. ಇನ್ನು ಏನು ಬೇಕು ನನಗೆ? ಗಂಡ ಅನಿಸ್ಕೊಂಡು ನೀನು ಏನು ಮಾಡಿದ ಅಂತ ಅವನ ಜೊತೆ ಸಂಸಾರ ಮಾಡಬೇಕು? ಅವ್ನು ಏನೈತಿ ಇಲ್ಲಿ? ಏನೂ ಇಲ್ಲ. ನೀವು ಹೋಗಿ ಬೀದಿ ನಾಯಿ ಥರ ಬಿದ್ದಿರೋಗ್ರಿ ರೋಡಲ್ಲಿ. ನನ್ನ ಮನೇಲಿ ಇರೋದಕ್ಕೆ ನಿಮಗೆ ಯಾವುದೇ ರೀತಿ ಹಕ್ಕು ಇಲ್ಲ, ಯಾವುದೇ ರೀತಿ ಇದು ಇಲ್ಲ. ತೊಲಗಿದಿಂದ ಈ ಕಡೆ ಬಾ. ಇಲ್ಲೇ ನೀನು ಈ ಕಡೆ ಬಾ. ಏನೋ ನಾಚಿಕೆಟ್ಟವನ ನಿನಗೆ ಎಲ್ಲ ಕೊಟ್ಟು ಮದ್ವೆ ಮಾಡೋದಲ್ದ ನಿನಗೆ ಎಷ್ಟೆಲ್ಲ ನಾವು ರೊಕ್ಕ ಕೊಟ್ಟೇವಿ. ಹಾಂ ಹೊಳ್ಳೆ ಆಸ್ತಿ ಅಷ್ಟೆಲ್ಲ ಕೊಡೋದಲ್ದ ಮತ್ತೊಳ್ಳೆ ಈಗ ಮನೆ ಕಟ್ಟಿಸ್ಕೊಟ್ಟು. ಹಾಂ ನನ್ನ ಮಗಳ ಹೆಸರಲ್ಲಿ 5 ಎಕರೆ ಹೊಲ ಬರೋದ್ನಿ, ಆಮೇಲೆ ಕಾರ್ ಕೊಡ್ಸೀನಿ. ಎಲ್ಲನೂ ನನ್ನ ಮಗಳ ಹೆಸರಲ್ಲಿ ಮಾಡಿದ ಚಲೋ ಆಯಿತು. ನಿನ್ನ ಹೆಸರಲ್ಲಿ ಏನಾದರೂ ಮಾಡಿದ ತೊಗೊಂಡ ಓಡಿ ಹೋಗ್ಬಿಡ್ತಿದ್ದಿ. ಅಲ್ಲ ನನ್ನ ಮಗಳು ನಿನಗೆ ಏನು ಕಡಿಮೆ ಮಾಡ್ಯಾಳು? ಏನು ಕಡಿಮೆ ಮಾಡ್ಯ? ಹಲಕಟ್ಟೆ ಬಾಡ್ಯ ತೊಗೊಂಡು ಬಂದ. ಅತ್ತಿ ನನ್ನ ತಪ್ಪಾಯ್ತು ರೀ. ನಾನು ಏನು ಮಾಡಲಿ? ನನಗೆ ಆ ಟೈಮ್ದಾಗ ಆಕೆ ಕಂಡಿದ್ದು ಪ್ರೇಮ ನಂಗರಿ. ಅದಕ್ಕೆ ನಾನು ಆಕೆ ಜೊತೆ ಆ ರೀತಿ ನಡ್ಕೊಂಡ ಹೊರತು ಇಲ್ಲ ಅಂದಿದ್ರೆ ನಾನು 3 ವರ್ಷದಾಗ 2.5 ವರ್ಷ ನಾನು ಯಾರನ್ನೂ ಕಣ್ಣೆತ್ತಿ ಕೂಡ ನೋಡಿಲ್ರಿ. ಅವತ್ತು ನನಗೆ ಏನಾಗಿತ್ತೋ ಗೊತ್ತಿಲ್ಲ. ಟೆನ್ಷನ್ದಾಗ ಕುಡಿದು ಬಿಟ್ಟಿದ್ನಿ. ಕೆಲಸ ಟೆನ್ಷನ್ದಾಗ ಕುಡಿದು ಬಿಟ್ಟಾಗ ಇವರು ನನಗೆ ಊಟ ಕೊಡೋಕೆ ಬಂದಾಗ ನನಗೆ ಕಂಡಿದ್ದು ಇವರು ಪ್ರೇಮ ನಂಗೆ. ಅದಕ್ಕೆ ಅವ್ರು ಎಷ್ಟೇ ಇದನ್ನು ಮಾಡಿದ್ರು ನಾನು ಬಲವಂತವಾಗಿ ಅವ್ರನ್ನ ಎಳ್ಕೊಂಡು ಬಿಟ್ನಿ. ಅದಕ್ಕಾಗಿ ಅವ್ರ ಮನೆಯವರು ನನ್ನ ಕೊಲ್ಲಾಕತ್ತಿದ್ರು. ಆದ್ರೆ ಅವರು 2ನೇ ಮದುವೆ ಆದರೂ ಪರವಾಗಿಲ್ಲ, ನಾನು ಅವ್ರನ್ನ ಮದುವೆ ಆಗ್ತೀನಂತ ನನ್ನ ಜೀವ ಉಳಿಸಿದಾಳ್ರಿ. ಅತ್ತೆ ನೀವಾದರೂ ಅರ್ಥ ಮಾಡ್ಕೊಡ್ರಿ. ನಾನು ತಪ್ಪು ಮಾಡೇನೋ ಸರಿ, ಅದನ್ನು ನಾನೇನು ಸರಿ ಅಂತ ಹೇಳತ್ತಿಲ್ಲ. ಆದ್ರೆ ನನ್ನ ಕ್ಷಮಿಸಿ ಅಂತ ಬೇಡ್ಕೊಳ್ಳತ್ತೀನಿ ನಿಮ್ಮ ಮಗಳ ಹತ್ರ. ಕಾಲು ಹಿಡಿದು ಬಿಡ್ಕೊಂಡ್ರು ನನ್ನ ಕ್ಷಮಿಸಕ್ಕೆ ತಯಾರಿಲ್ಲ ನಿಮ್ಮ ಮಗಳು. ನಿನ್ನಂತವನ ಹೆಂಗೆ ಕ್ಷಮಿಸ್ತಾಳೆ ನನ್ನ ಮಗಳ? ಹಾಂ ಕ್ಷಮಿಸಾಕ ಇದನ್ನು ಸಣ್ಣ ಹೋಗಿದಾ? ಒಂದು ತಪ್ಪು ಮಾಡಿ ಬಂದಿದ್ದೀನಿ ನೀನು ಕ್ಷಮಿಸಾಕ? ಮದುವೆ ಮಾಡ್ಕೊಂಡು ಬಂದಿದ್ದಿ, ನನ್ನ ಮಗಳಿಗೆ ಸೌತಿ ತೊಗೊಂಡು ಬಂದಿದ್ದಿ. ಹಾಂ ನೋಡು, ನೀ ನಮ್ಮ ಮನೆಯಾಗಿರೋ ಅವಶ್ಯಕತೆನೇ ಇಲ್ಲ. ಇಲ್ಲಿಂದ ಹೊಟ್ಟೋಗ್ಬಿಡು. ನಮ್ಮ ಮನೆಯಾಗಿರೋದು ಬೇಡ, ತೊಲಗಂತ ಹೇಳಕತ್ತೆ ನಾನು. ಮುಗಿದು ಹೋತು ನಿನಗೆ ನನ್ನ ಮಗಳಿಗೆ ಸಂಬಂಧ. ಇವತ್ತೇ ಮದುವೆ ಆಗಿದ್ದಿಲ್ಲ, ಅವಳ ಕರ್ಕೊಂಡ ತೊಲಗ. ಅತ್ತೆ ನೀವು ಹಿಂಗೆ ಹೇಳಿದ್ರೆ ನಾವೆಲ್ಲಿ ಹೋಗುನು? ನನಗಿರಾಕೆ ಮನೆ ಇಲ್ಲ. ಹಾಂ ಅಲ್ಲಿ ಅವ್ವ ಅಪ್ಪ ನಾನು ಇನ್ನೊಬ್ಬರ ಮನ್ಯಾಗ ಹೋಗಿ ಅದಾರ, ನನ್ನ ತಂಗಿ ಮನ್ಯಾಗ ಹೋಗಿ ಅದಾರ. ನಾನು ಅವ್ರನ್ನ ಸಾಕಬೇಕಾಗಿತ್ತು. ಆದ್ರೆ ನಿಮ್ಮ ಮನ್ಯಾಗ ಬಂದಿರೋದಕ್ಕೆ ಅವ್ರು ಹೋಗಿ ಅವ್ರ ನನ್ನ ತಂಗಿ ಮನ್ಯಾಗ ಅದಾರ. ಅಪ್ಪ ಒಂದು ಕಡೆ ಅವ್ವ ಒಂದು ಕಡೆ ಅದಾರ. ಈಗ ನಾವು ಹೋದ್ರೆ ನಮ್ಮನ್ನು ಯಾರು ಇಟ್ಕೋತಾರ? ನನ್ನನ್ನು ಒದ್ದು ಹೊರಗೆ ಹಾಕ್ತಾರ. ನಾನು ಪ್ರೇಮ ಮೋಸ ಮಾಡೋಣ ಅಂತ ಗೊತ್ತಾದ್ರೆ ನನ್ನನ್ನು ಕ್ಷಮಿಸೋದಿಲ್ಲ. ಇಷ್ಟೆಲ್ಲ ನೀವು ಕೊಟ್ಟು ನಾನು ಈಕಿನ ಏನಾರ ಮದುವೆ ಆಗಿದ್ರೆ ಅಂತ ಗೊತ್ತಾದ್ರೆ ಅವ್ರು ನನ್ನ ಸುಮ್ಮನೆ ಬಿಡಂಗಿಲ್ಲ. ಅತ್ತಿ ನಿಮ್ಮ ಕೈ ಮುಗಿತಾನು, ನಿಮ್ಮ ಕಾಲು ಬೀಳ್ತಾನು. ಹೆಂಗಾದ್ರೂ ಮಾಡ್ರಿ, ನಮ್ಮಲ್ಲೇ ಇರುವಂಗೆ ಮಾಡ್ರಿ. ಅದು ಮಾತ್ರ ಸಾಧ್ಯ ಇಲ್ಲ ರೀ. ಅದು ಕನಸಿನ ಮಾತು. ನೀವು ಅನ್ಕೊಂಡಿರ್ಬೋದು ನನ್ನ ಜೊತೆ ಇಲ್ಲೇ ಇರ್ತೀನಿ ಅಂತೇಳಿ. ಅದು ಆಗದಿರೋ ಮಾತು. ನಾನು ಇದಕ್ಕೆಲ್ಲ ಒಪ್ಪಲ್ಲ. ನಮ್ಮಪ್ಪ ಇದೇನಾದರೂ ನಮ್ಮ ಅಪ್ಪಂಗೆ ಗೊತ್ತಾಗಿ ನಮ್ಮ ಅಣ್ಣಂಗೆ ಗೊತ್ತಾದರೆ ನಿನ್ನನ್ನು ಸುಮ್ಮನೆ ಬಿಡಲ್ಲ. ಇಲ್ಲಿಂದ ಹೊರಟೋಗ್ಬಿಡು. ನಾನು ನಿನ್ನ ಕ್ಷಮಿಸಿ ಕಳಿಸ್ತಾ ಇದ್ದೀನಿ. ತೊಲಗು. ಅಕ್ಕ ನಮ್ಗೆ ಇರೋಕೆ ಅವಕಾಶ ಮಾಡಿಕೊಡು ಅಕ್ಕ. ಅವತ್ತು ಒಂದೇ ದಿನ ನಾನು ಅವ್ರ ಜೊತೆ ಇರೋದು, ಆದರೆ ಯಾವತ್ತೂ ನಾನು ಅವ್ರ ಜೊತೆ ಇಲ್ಲ. ನಾನು ಅವ್ರನ್ನ ಗಂಡ ಅಂತೂ ಒಪ್ಕೊಂಡಿಲ್ಲ. ಅದಕ್ಕೆ ಅಕ್ಕ ಪ್ಲೀಸ್. ಹಾಗಾದರೆ ಇವ್ರನ್ನ ಬಿಟ್ಟು ಈ ತಾಳೆನ ಕಿತ್ತಾಕಿ ನೀನು ಇನ್ನೊಂದು ಮದುವೆ ಆಗ್ತಿದೆ? ಅಕ್ಕ ಏನು ಹೇಳ್ತಾ ಇದ್ದೀರಾ ನೀವು? ಅದೇಕಾಗತ್ತೆ? ನಮ್ಮ ಪದ್ಧತಿಯಲ್ಲಿ ಒಂದ್ಸರಿ ಒಬ್ಬರಿಗೆ ನಾವು ಮನಸ್ಸು ಕೊಟ್ಬಿಟ್ರೆ ಮುಗಿದು ಹೋಯ್ತು. ಅವರೇ ನಮ್ಮ ಗಂಡ ಅಂತ ಇದಾಗಿರುತ್ತೆ. ಅದಕ್ಕೇನೆ ಇವ್ರಿಗೆ ನನ್ನನ್ನು ಮದುವೆ ಮಾಡಿ ಕಳಿಸಿರೋದು. ಅಂಥದ್ರಲ್ಲಿ ನಾನು ಬೇರೆಯವ್ರನ್ನ ಮದುವೆ ಆಗೋಕ್ಕೆ ಹೇಗೆ ಸಾಧ್ಯ ಅಕ್ಕ? ನೀವೇ ಹೇಳಿ. ನನ್ನ ಕಣ್ಣೀರು ನೋಡಿ ನಿನಗೆ ಮನಸ್ಸು ಕರ್ಗಾತಿಲ್ಲ? ನನ್ನ ಕ್ಷಮಿಸ್ಬೇಕು ಅಂತ ಅನ್ಸತ್ತಿಲ್ಲ? ನೀನೇನು ಒಳ್ಳೆ ಗನಂದಾರಿ ಕೆಲಸ ಮಾಡ್ಕೊಂಡು ಬಂದಿ ಅಂತೇಳಿ ಆಕೆಗೆ ಏನು ಮನಸ್ಸು ಕರಗಬೇಕು? ಹಾಂ ಏನು ದೊಡ್ಡ ಗನಂದಾರಿ ಕೆಲಸ ಮಾಡ್ಕೊಂಡು ಬಂದಿಯ ನೀನು? ನನ್ನ ಮಗಳ ಜೀವನ ಹಾಳು ಮಾಡುವಂಥ ಕೆಲಸ ಮಾಡ್ಕೊಂಡು ಬಂದ ಕಾಸ ಕ್ಷಮಿಸ್ಬೇಕಂತ ಅನ್ಸತ್ತಿಲ್ಲ ನಿನ್ನ ಕಣ್ಣೀರಿಗೆ ಕರಗಾಕ? ಹಾಳಾದವನ್ನ ತೊಗೊಂಡು ಬಂದ ಕಾಸ ಹೋಗಿಲ್ಲಿಂದ ತೊಲಗು. ಅಜ್ಜಮ್ಮ ನಾನು ಹಿಂಗೆ ಹೇಳ್ತೀನಿ ಅಂತೇಳಿ ತಪ್ಪು ತಿಳ್ಕೊಬೇಡ್ರಿ. ಏನು ಹೇಳು ನೋಡಿ, ಅವ್ರು ಇವಾಗ ಮದುವೆ ಆಗಿದ್ದಾರ. ಈಗ ಅವ್ರಿಗೆ ಎಲ್ಲಿ ಹೋಗು ಇರೋಕೆ ಜಾಗನೂ ಇಲ್ಲ. ಹಂಗಂದ್ಮೇಲೆ ಅವರು ಇಲ್ಲೇ ಮನೆ ಕೆಲಸದವರಾಗಿದ್ರೆ ಅವ್ರ ಜೊತೆ ಅವರು ಜೀವನ ಮಾಡಲ್ಲ ಅನ್ನೋದು ನಿಮಗೂ ಗೊತ್ತಾಗ್ತದೆ. ಅವರು ಇಲ್ಲೇ ನಮ್ಮ ಮನೆ ಕೆಲಸ ಮಾಡ್ಕೊತ ಇರಲಿ, ಇವರು ಆ ಮನೇಲಿರಲಿ. ಅಂಕಲ್ ಮತ್ತು ಆಂಟಿ ಆ ಕಡೆ ಮನೇಲಿದ್ರೆ ಅವರು ಇಲ್ಲೇ ಕೆಲಸ ಮಾಡ್ಕೊತ ಇದ್ರೆ ಅವರಿಬ್ಬರು ಒಂದಾಗಲ್ಲ ಅನ್ನೋದು ಗೊತ್ತಾಗ್ತತ್ತಲ್ಲ. ಈಗ ಅವರಿಬ್ಬರನ್ನ ನೀವು ಹೊರಗೆ ಹಾಕ್ಬಿಟ್ರೆ ಮತ್ತು ಅವರಿಬ್ಬರು ಒಂದಾಗೇ ಆಗ್ತಾರಲ್ಲ. ಇದನ್ನೇ ಹೇಳಬೇಕಂತ ಅನ್ಕೊನಿ, ನಿಮ್ಮಿಷ್ಟ. ನಾನು ಚಿಕ್ಕವಳು, ಇದರಲ್ಲಿ ತಲೆ ಹಾಕಬಾರ್ದು. ಆದ್ರೆ ಏನೋ ಹೇಳಬೇಕು ಅಂತ ಅನಿಸ್ತು, ಅದಕ್ಕೆ ಹೇಳಿದೆ ಆಂಟಿ.
ಹೌದಲ್ಲ, ಇವ್ರು ಹೇಳೋದು ಕರೆನೇ ಐತಿ. ಇವ್ರನ್ನ ನಾನು ಮನೆ ಬಿಟ್ಟು ಹೊರಗೆ ಹಾಕಿದ್ರೆ ಇವರು ಹೋಗಿ ಹೊರಗಡೆ ಸಂಸಾರ ಸ್ಟಾರ್ಟ್ ಮಾಡಿ ಮಕ್ಕಳು ಮರಿ ಅಂತ ಮಾಡ್ಕೊಂಡು ಬಿಡ್ತಾರೆ. ಇಲ್ಲೇ ಇದ್ರೆ ಈಕೆಗೆ ಮಕ್ಕಳು ಆಗ್ದಂಗೆ ನೋಡ್ಕೊಳಕ್ಕೆ ಬರ್ತದೆ. ಈಕೆಗೆ ಕರ್ಕೊಂಡು ಹೋಗಿ ಮಕ್ಕಳಾಗ್ದಂಗೆ ಆಪ್ರೇಷನ್ ಮಾಡ್ಸಕ್ಕೆ ಬರ್ತದೆ. ಹಂಗೆ ಮಾಡ್ತೇನೆ. ಏನು ಹೇಳತ್ತೀನಿ ನೀನು? ಆಕಿನ ಇಲ್ಲೇ ಇಟ್ಕೋಬೇಕಂತ ಹೇಳಕತ್ತಿದ್ದಿ? ಹಾಂ, ನನಗೆ ಸಿಟ್ಟು ತರಿಸ್ಬೇಡ ಸುಂದ್ರಿ. ಸುಮ್ಮನೆ ಹೋಗಿಲ್ಲಿಂದ. ದೊಡ್ಡವ್ರ ಮಧ್ಯೆ ಬಾಯಿ ಹಾಕಕ್ಕೆ ಬರಬೇಡ. ಸಣ್ಣಕ್ಕಾಗಿ ನೀನನ್ನು ತಲೆ ಮೇಲೆ ಕುದಿಸ್ಕೊಳ ಅಂತೇಳಿ ಜಾಸ್ತಿ ಮಾಡಕ್ಕೆ ಹೋಗ್ಬೇಡ. ಅಮ್ಮ, ಸುಂದ್ರಿ ಹೇಳೋದು ಕರೆಕ್ಟಾಗೇ ಐತಿ. ನಾನು ಹಂಗೆ ಯೋಚನೆ ಮಾಡಿದ್ರೆ ನನಗೆ ಈಗ ಹಂಗೆ ಅನ್ಸಾಕತ್ತದ. ಆದ್ರೆ ಬಂದಮ್ಮ ಬಾಯ್ಲಿ ನಿನ್ನ ಕಿವಿಲಿ ಹೇಳ್ತೇನೆ. ಏನು ಹೇಳತ್ತಿ ಮಗಳ ನೀನು? ಸುಂದ್ರಿ ಮಾತಾ ನೀನು ಕೇಳತ್ತಿದ್ದಿ? ಬಾ ಅಮ್ಮ ಇಲ್ಲಿ. ಅಮ್ಮ, ನಾನು ಒಂದು ಯೋಚನೆ ಮಾಡೀನಿ. ಅವರು ಇಲ್ಲೇ ಇರ್ತಾರೆ, ನಾನು ನನ್ನ ಗಂಡ ನನ್ನ ಮಕ್ಕಳು ಆ ಮನೇಲಿ ಇರ್ತೀವಿ. ಆದ್ರೆ ಈಕೆ ಇಲ್ಲೇ ಕೆಲಸ ಹೇಳ್ದಂಗೆ ಇಲ್ಲೇ ಇರಲಿ. ಸುಂದ್ರಿ ಹೇಳಿದಂಗೆ ಹಾಗೆ ಇವಳನ್ನ ಹೋಗಿ ಮಕ್ಕಳಾಗ್ದಿರೋ ಹಾಗೆ ನಾನು ಆಪರೇಷನ್ ಮಾಡಿಸ್ಕೊಂಡು ಬರ್ತೇನೆ. ಆದ್ರೆ ಆಕೆ ಒಪ್ಕೋಬೇಕಲ್ಲ. ನೀನೇನೋ ಹೇಳ್ತಿದ್ದಿ, ಆಕೆ ಒಪ್ಕೊಲಿಲ್ಲ ಅಂದ್ರೆ? ಆಕೆ ಒಪ್ಕೊಂಡ್ರನ ಈ ಮನ್ಯಾಗ ಇರೋದಕ್ಕೆ ನಾವು ಅವಕಾಶ ಮಾಡಿಕೊಡೋಣ. ಅಕಸ್ಮಾತ್ ಆಗಿ ಆಕೆಗೆ ಏನಾದರೂ ಮಕ್ಕಳಾದ್ರೆ ಅವರು ಈ ಮನ್ಯಾಗ ಕಷ್ಟನ ಅನುಭವಿಸ್ಬೇಕು. ತಿನ್ನಕ್ಕೂ ಗತಿ ಇದ್ದಂಗೆ ನಾನು ಮಾಡ್ತೀನಿ ಅಮ್ಮ. ಅವ್ರಿಗೆ ಶಿಕ್ಷೆ ಕೊಡ್ಬೇಕಾದ್ರೆ ಅವ್ರು ನನ್ನ ಕಣ್ಣು ಮುಂದೆನೇ ಇರಬೇಕಲ್ಲ. ದೂರ ಹೋದವ್ರಿಗೆ ಹೆಂಗೆ ನಾನು ಶಿಕ್ಷೆ ಕೊಡೋಕ್ಕಾಗತ್ತಾ? ಇದು ಕರೆನೇ ಅಲ್ವಾ? ಸುಂದರಿ ಹೇಳೋದು ಕರೆಕ್ಟಾಗಿ ಐತಿ. ಅಯ್ಯೋ, ನಾನೇನೋ ಹೇಳಿದ್ರೆ ಇವರೇನೇನೋ ಅರ್ಥ ಮಾಡ್ಕೊಳಕತ್ತಾರ? ನನಗಂತೂ ಒಂದು ತಿಳಿತಾ ಇಲ್ಲ. ಅತ್ತೆ ಎಲ್ಲಿ ಕಾಣಿಸ್ತಾನೆ ಇಲ್ಲ. ಇಷ್ಟೆಲ್ಲ ಆದರೂ ಅತ್ತೆ ಎಲ್ಲಿದ್ದಾರ? ನೋಡಮ್ಮ, ನಿನ್ನ ಜೀವನ, ನಿನ್ನ ಇಷ್ಟ. ನೀನು ಏನು ಅನಿಸುತ್ತೋ ಹಾಗೆ ಮಾಡು. ನಾನೇನು ಹೇಳಲ್ಲ. ನಿನ್ನ ಕಷ್ಟ ಬಂದಾಗ ಮಾತ್ರ ನನ್ನ ಜೊತೆಗಿರ್ತೀನಿ. ನೀನು ಇಷ್ಟ ಹೇಳಿದಲ್ಲಮ್ಮ, ಸಾಕು. ಮುಂದಿನ ನಾನು ಯೋಚನೆ ಮಾಡ್ತೀನಿ. ಸರಿ, ನೀವೀಗ ಈ ಮನೆಯಾಗಿರೋಕೆ ನಾನು ಅವಕಾಶ ಮಾಡಿಕೊಡ್ತೀನಿ. ಏನಂತಲ್ಲ ನಿನ್ನ ಹೆಸರು? ಗೌರಿ ಅಕ್ಕ. ಗೌರಿ ಅಂತ ಹೇಳಿ. ಆದರೆ ನಂದೊಂದು ಕಂಡೀಷನ್ ಐತಿ. ನೀನು ಈ ಮನೆಯಾಗ ಬಿದ್ದಿರಬೇಕು. ಆ ಮನೆಗೆ ನೀನು ಕಾಲಿಡಬಾರ್ದು. ಅಲ್ಲಿ ನಾನು ನನ್ನ ಗಂಡ ಅಷ್ಟೇ. ನೀನು ಕೊರಳಲ್ಲಿರೋ ತಾಳಿನ ಕಿತ್ತು ಹಾಕಬೇಕು. ಆಮೇಲೆ ಅದು ನೀನಲ್ಲ, ನನ್ನ ಗಂಡನೇ ಅದನ್ನು ಕಿತ್ತೊಗಿಬೇಕು. ಆಮೇಲೆ ನೀನು ಮಕ್ಕಳಾಗ್ದಿರೋ ಹಾಗೆ ಆಪರೇಷನ್ ಮಾಡಿಸ್ಕೋಬೇಕು. ಇದಕ್ಕೆ ನಿನಗೆ ಒಪ್ಪಿಗೆ ಅಂದ್ರೆ ನೀನು ಇಲ್ಲಿ ಇರ್ಬೋದು. ನನ್ನ ಗಂಡನ ಕಣ್ಣಿಗೆ ನೀನು ಕಾಣಿಸ್ಕೋಬಾರ್ದು. ಇದಕ್ಕೆ ನಿನಗೆ ಓಕೆ ಅಂದ್ರೆ ನೀನಿಲ್ಲಿ ಇರ್ಬೋದು. ಏನಂತೀರ ರೀ? ಏನು ಹೇಳ್ತಾ ಇದ್ದೀರಾ ಅಕ್ಕ? ನಾನು ಆಪರೇಷನ್ ಮಾಡಿಸ್ಕೊಳ್ಳೋದ ಅದೇಗೆ ಸಾಧ್ಯ? ಈಗ ನನಗೆ 4 ತಿಂಗಳು ನಾನು ಬಸ್ಸೇ ಇದ್ದೀನಿ. ನಾನು ಪ್ರೆಗ್ನೆಂಟ್ ಆದಮೇಲೆ ನನಗೆ ಗೊತ್ತಾಗಿರೋದು ಇವ್ರು ನನ್ನ ಜೊತೆ ಕೆಟ್ಟದಾಗಿ ನಡ್ಕೊಂಡಿದ್ದಾರೆ ಅಂತೇಳಿ. ಆದ ನಮ್ಮ ಮನೇಲಿ ಗೊತ್ತಾಗಿನೇ ಇವ್ರ ಜೊತೆ ಮದುವೆ ಮಾಡಿರೋದು. ಇಲ್ಲ ಅಂತಿದ್ರೆ ನನ್ನ ಮದುವೆನೇ ಆಗ್ತಾ ಇರಲಿಲ್ಲ. ಅದು ಗೊತ್ತಾದ್ಮೇಲೆ ನನ್ನ ಮದುವೆ ಆಗಿರೋದು. ಇವಾಗ ನಾನು ಹೇಗೆ ಆಪರೇಷನ್ ಮಾಡಿಸ್ಕೊಳಕ್ಕೆ ಆಗ್ತದೆ? 4 ತಿಂಗಳು ಮುಗಿದು ಇವಾಗ 5 ಬಿದ್ದಿದೆ. ಇವಾಗ ನಾನು ಏನಾದರೂ ಆಪರೇಷನ್ ಮಾಡಿಸ್ಕೊಳಕ್ಕೆ ಹೇಗೆ ಸಾಧ್ಯ? ಈ ಮಗುನ ನಾನು ಹೇಗೆ ತೆಗೆಸ್ಕೊಳ್ಳಿ? ಇಲ್ಲ ಅಕ್ಕ, ಇದು ಆಗದಿರೋ ಮಾತು. ಏನು ಹೇಳ್ತೀನಿ ನೀನು? ನೀನು ಹೊಟ್ಟೆಲ್ಲ ಅದೇ ಕರೆ ಹೇಳ. ನಿನ್ನ ಹೊಟ್ಟೆ ಕಾಣಕತ್ತಿಲ್ಲ, ನೀನು ಹೆಂಗೆ ಹೊಟ್ಟೆಲ್ಲ ಇರ್ತಿದ್ದಿ? ಇಲ್ಲ ಅಕ್ಕ, ನಾನು ಸ್ಲಿಮ್ ಆಗಿರೋದಕ್ಕೆ ನನ್ನ ಹೊಟ್ಟೆ ಕೂಸೈತಿ. ಬೇಕಿದ್ರೆ ನೀವು ಹೋಗಿ ದವಾಖಾನೆಗೆ ತೋರಿಸ್ರಿ, ನಿಮ್ಗೆ ಗೊತ್ತಾಗ್ತತಿ. ನಾನೇನೋ ಸುಳ್ಳು ಹೇಳಕತ್ತಿಲ್ಲ. ಪ್ರೇಮ, ಯಾಕೆ ಪ್ರೇಮ ನನ್ನನ್ನು ಯಾಕೆ ಹೊಡೆದೆ? ನೀವು ಮಾಡಿರೋ ತಪ್ಪಿಗೆ, ನೀವು ಮಾಡಿರೋ ಈ ಹಲ್ಕ ಕೆಲಸಕ್ಕೆ ನಿಮಗೆ ನಾನು ಮುತ್ತು ಕೊಡ್ಬೇಕೇನ? ಹಾಂ, ನಾಚಿಕೆ ಆಗಂಗಿಲ್ಲ ಏನ್ರಿ ನಿಮಗೆ? ನಾಚಿಕೆ ಆಗಂಗಿಲ್ಲ. 2 ಮಕ್ಕಳು ಇದಾರಲ್ರಿ, ವಯಸ್ಸಿಗೆ ಬಂದಿರೋ ಮಕ್ಕಳು ಇದಾರೆ ನಿಮಗೆ. ಹೆಂಗ್ರಿ ಮನಸ್ಸು ಬರ್ತದ ನಿಮಗೆ ಇನ್ನೊಬ್ಬರ ಜೊತೆ ಸಂಸಾರ ಮಾಡಕ? ಹಾಂ, ಅದು ಮತ್ತು ಅವಳು ಬಸರಿಯಾಗಿ ಅವಳನ್ನ ಕರ್ಕೊಂಡು ಬಂದಿದ್ರಲ್ಲ, ನಿಮ್ಗೆ ನಾಚಿಕೆ ಆಗಂಗಿಲ್ಲ? ನಿಮ್ಮ ಜನ್ಮಕ್ಕೆ ಬೆಂಕಿ ಹಚ್ಚ. ನೀವು ಒಬ್ರು ಗಂಡಸ. ನಿಮ್ಮ ಜನ್ಮಕ್ಕೆ ಗಂಡ ಅಂದ್ಕೊಳ್ಳೋಕ್ಕೆ ನನಗೆ ಅಸಹ್ಯ ಆಗುತ್ತೆ ಅಕ್ಕ. ಆದ್ರೆ ಈ ಮಗು ಆದ್ಮೇಲೆ ನಾನು ಆಪರೇಷನ್ ಮಾಡಿಸ್ಕೋತೀನಿ ಅಕ್ಕ. ನೀವು ಹೇಳಿದಂಗೆ ನಾನು ಇಲ್ಲೇ ಬಿದ್ದಿರ್ತೀನಿ. ನಾನು ನನ್ನ ಮಗು, ಅದಕ್ಕೆ ಅಪ್ಪ ಯಾರು ಅಂತನೂ ನನಗೆ ಗೊತ್ತು ಮಾಡಿಸಲ್ಲ. ಅವ್ರಿಗೆ ಅದು ಯಾವುದಾದ್ರೂ ಹುಟ್ಲಿ, ಅದಕ್ಕೆ ಅಪ್ಪನೇ ಇಲ್ಲ ಅಂತ ಹೇಳ್ತೀನಿ. ಅವರಪ್ಪ ಅವಾಗಲೇ ಸತ್ತೋಗಿದ್ದಾರೆ ಅಂತ ಹೇಳ್ತೀನಿ. ಆದರೆ ನನಗೆ ಇಲ್ಲಿರೋಕ್ಕೆ ಅವಕಾಶ ಮಾಡಿಕೊಡಿ ಅಕ್ಕ. ನಿಮ್ಮ ಕಾಲಿಗೆ ಬಿಡ್ತೀನಿ. ನನ್ನ ಜೊತೆ ಅದಾದರೂ ಇರುತ್ತೆ. ಅದು ಇಲ್ಲ ಅಂದರೆ ನನ್ನ ಜೀವನದಲ್ಲಿ ನನಗೆ ಯಾರೂ ಇಲ್ಲಂಗೆ ಆಗುತ್ತೆ ಅಕ್ಕ. ಓ ಹೌದಾ, ಸರಿ. ನಾನು ನೀನು ಇಲ್ಲಿರೋದಕ್ಕೆ ಅವಕಾಶ ಮಾಡಿಕೊಡ್ತಾ ಇದ್ದೀನಿ. ನೀನು ಇಲ್ಲಿರ್ಬೋದು. ಆದ್ರೆ ನಾನು ಹೇಳ್ದಂಗೆ ಈ ಕೂಸು ಹುಟ್ಟಿದ್ಮೇಲೆ ಈ ನನ್ನ ಗಂಡನ ಮುಖ ನೀನು ನೋಡಬಾರ್ದು. ಇಲ್ಲೇ ನಾ ಹೆಂಗ ಬಿದ್ದಿರಬೇಕು. ಅವನ ಮುಂದೆ ಬಂದರೂ ನೀನು ಅವನ ಮುಖ ನೋಡ್ದಿರೋ ಹಾಗೆ ಹೋಗಬೇಕು. ಏನಾದರೂ ನಿನ್ನ ಮಗುಗೆ ಯಾವತ್ತಾದರೂ ಇವನೇ ಅಪ್ಪ ಅಂತ ಹೇಳಿದ್ರೆ ಆ ಮಗುನ ನಾನು ಕೊಂದು ಬಿಡ್ಬೇಕಾಗತ್ತೆ. ನೆನಪಲ್ಲಿಟ್ಕೋ. ನಾನು ಹಿಂದೆ ಮುಂದೆನೂ ಯೋಚನೆ ಮಾಡಲ್ಲ. ಇಲ್ಲ ಅಪ್ಪ ಅನ್ನಿಸ್ಕೊಳ್ಳೋ ಇವನ್ನ ಕೊಲ್ತೀನಿ, ಇಲ್ಲ ನೀನು ಅವತ್ತು ಅಪ್ಪ ಅಂತ ಹೇಳಿದಾಗ ಆ ಮಗು ಇರೋದಿಲ್ಲ. ಇದನ್ನು ತಲೆಯಲ್ಲಿ ಇಟ್ಕೊಂಡು ನೀನು ಇರ್ತೀನಿ ಅಂದರೆ ಇರು, ಇಲ್ಲ ಅಂದರೆ ಇಲ್ಲಿಂದ ತಲುಪ್ತಾ ಇರಿ. ಸರಿ ಅಕ್ಕ, ನೀನು ಹೇಳಿದಾಗೆ ಆಗಲಿ. ನಾನು ಅದಕ್ಕೆ ಅಪ್ಪ ಯಾರು ಅಂತ ಯಾವತ್ತೂ ಹೇಳಲ್ಲ. ನನ್ನ ಜೀವ ಹೋಗುವವರೆಗೂ ಹೇಳಲ್ಲ. ನಾನು ನನ್ನ ಮಗು ಮೇಲೆ ಆನೆ ಮಾಡಿ ಹೇಳ್ತಾ ಇದ್ದೀನಿ. ನನ್ನ ಹೊಟ್ಟೆಲಿರೋ ನನ್ನ ಮಗನ ಮೇಲೆ ಆನೆ ಮಾಡಿ ಹೇಳ್ತಾ ಇದ್ದೀನಿ. ನೀವು ಹೇಳಿದಾಗೆ ನಾನು ಇಲ್ಲೇ ಈ ಥರ ಕೆಲಸ ಮಾಡ್ತಾ ಬಿದ್ದಿರ್ತೀನಿ ಹೊತ್ತು. ಇವ್ರ ಮುಖ ನೋಡಲ್ಲ. ಇವ್ರು ನನ್ನ ಗಂಡ ಅಂತ ನಾನು ಎಲ್ಲಿ ಹೇಳ್ಕೊಳ್ಳಲ್ಲ. ನನ್ನ ಗಂಡ ಸತ್ತಿದ್ದಾರೆ ಅಂತ ನಾನು ಜೀವನ ಮಾಡ್ತೀನಿ. ನನಗೆ ನನ್ನ ಗಂಡನೇ ಇಲ್ಲ ಅಂತ ಜೀವನ ಮಾಡ್ತೀನಿ.
ಈ ಮಗುಗೂ ಕೂಡ ಅವರಪ್ಪ ಇಲ್ಲ ಅಂತಾನೆ ಹೇಳ್ತೀನಿ. ಅಕಸ್ಮಾತ್ ಅಂತ ಪರಿಸ್ಥಿತಿ ಬಂದರೆ ನಾನೇ ಸತ್ತೋಗ್ತೀನಿ ಹೊತ್ತು ನಾನು ಅಪ್ಪ ಯಾರು ಅಂತ ಹೇಳಲ್ಲ ಅಕ್ಕ, ಹೇಳಲ್ಲ.